ಇವತ್ತು ನಮ್ಮ ನಗರ ಯಲಹಂಕ ನಗರ ಪ್ರಧಾನ ಕಾರ್ಯದರ್ಶಿಗಳಾದಂಥ ಪವನ್ ಕುಮಾರ್ ಅವರ ಹುಟ್ಟುಹಬ್ಬ. ಪವನ್ ಕುಮಾರ್ ಅವರು ಭಾಳ ವರ್ಷಗಳಿಂದ ಯುವ ಮೋರ್ಚಾದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಜವಾಬ್ದಾರಿಯನ್ನು ತಗೊಂಡು ಕಾರ್ಯನಿರ್ವಹಿಸಿ ಕಳೆದ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರದಲ್ಲಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಯ ನಾಮಾಂಕಿತ ನಿರ್ದೇಶಕರಾಗಿ ಕೂಡ ಇಡೀ ರಾಜ್ಯ ಪ್ರವಾಸವನ್ನು ಮಾಡಿ ಅತ್ಯುತ್ತಮ ಕೆಲಸವನ್ನು ಮಾಡಿದರು. ಪ್ರಸ್ತುತ ಇವತ್ತು ಪ್ರಧಾನ ಕಾರ್ಯದರ್ಶಿಯಾಗಿ ಅತ್ಯಂತ ಕ್ರಿಯಾಶೀಲರಾಗಿ ಪಕ್ಷದ ಎಲ್ಲ ಕಾರ್ಯಕ್ರಮಗಳಲ್ಲೂ ಕೂಡ ಪಾಲ್ಗೊಂಡು, ಅದು ಮೆಂಬರ್ಶಿಪ್ ಇರ್ಬೋದು, ಮನ್ ಕಿ ಬಾತ್ ಇರ್ಬೋದು, ಪ್ರತಿಯೊಬ್ಬರಿಗೂ ಕೂಡ ನಾವು ಫೋನ್ಗಳನ್ನು ಮಾಡಿ ಅತ್ಯಂತ ವ್ಯವಸ್ಥಿತವಾಗಿ ಪಕ್ಷವನ್ನು ಕಟ್ಟೋದರಲ್ಲಿ ಮುಂಚೂಣಿಯಲ್ಲಿದ್ದಾರೆ, ಜನಾನುರಾಗಿಯಾಗಿದ್ದಾರೆ. ಅವ್ರಿಗೆ ಇವತ್ತು ನಾವೆಲ್ಲ ಭಾರತೀಯ ಜನತಾ ಪಾರ್ಟಿಯ ಪ್ರಮುಖರು ಸೇರಿ ಹುಟ್ಟುಹಬ್ಬವನ್ನು ಆಚರಿಸಿ ಅವರಿಗೆ ಆಯುರ ಆರೋಗ್ಯ ಐಶ್ವರ್ಯ ಅಧಿಕಾರವನ್ನು ಎಲ್ಲವನ್ನ ಕೊಡಲಿ ಅಂತೇಳಿ ಅವರಿಗೆ ಶುಭಾಶಯಗಳನ್ನು ಕೋರ್ತಾ ಇದ್ದೀವಿ. ಇನ್ನೂ ಕೂಡ ಮಧ್ಯಾಹ್ನದವರೆಗೂ ಕೂಡ ಪೂರ್ಣ ಫಲಿತಾಂಶ ಬರೋದಕ್ಕೆ ನಾವು ಕಾಯ್ತಾ ಇದ್ದೀವಿ. ಈಗ ಪ್ರಾರಂಭಿಕ ಮುನ್ನಡೆಯನ್ನು ಪಶ್ಚಿಮ ಬಂಗಾಳ, ಅಸ್ಸಾಂ ಮತ್ತು ಪಾಂಡಿಚೇರಿಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದ ಸರ್ಕಾರ ಬರ್ತಾ ಇದೆ. ವಿಶೇಷವಾಗಿ ಏನು ಪಶ್ಚಿಮ ಬಂಗಾಳ ಮಮತಾ ಬ್ಯಾನರ್ಜಿಯವರ 3 ಬಾರಿಯ ಚುನಾವಣೆಗಳಲ್ಲಿ ಆದಮೇಲೆ ಅವರ ಆಡಳಿತದಲ್ಲಿ ದುರಾಡಳಿತ, ವಿಶೇಷವಾಗಿ ಬಾಂಗ್ಲಾದೇಶದಿಂದ ವಲಸೆ ಬಂದಿರತಕ್ಕಂಥವ್ರಿಗೆ ಆಶ್ರಯವನ್ನು ಕೊಟ್ಟು ನಮ್ಮ ದೇಶದ ಜನಗಳ ಮೇಲೆ, ವಿಶೇಷವಾಗಿ ಹಿಂದೂಗಳ ಮೇಲೆ ದಬ್ಬಾಳಿಕೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು ದೌರ್ಜನ್ಯ, ಅದಕ್ಕೆ ಅಂತ್ಯವನ್ನು ಆಡ್ತಕ್ಕಂಥ ಕೆಲಸವನ್ನು ಇವತ್ತು ಆ ಭಾಗದ ಜನ ಮಾಡಿದ್ದಾರೆ. ನಾವು ಕೂಡ ಮಧ್ಯಾಹ್ನ 1 ಗಂಟೆಗೆ ಭಾರತೀಯ ಜನತಾ ಪಾರ್ಟಿಯ ವತಿಯಿಂದ ಯಲಹಂಕ ನಗರದ ಕಚೇರಿಯ ಮುಂದೆ ವಿಜಯೋತ್ಸವವನ್ನು ಆಚರಿಸಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀವಿ. ತಮಿಳುನಾಡಿನ ಈಗಿನ ಟ್ರೆಂಡ್ ನೋಡಿದ್ರೆ ಟಿವಿಕೆ ಅಲ್ಲಿ ಅಧಿಕಾರಕ್ಕೆ ಇರುವಂತ ಸಾಧ್ಯತೆ ಇದೆ, ಇದ್ರ ಬಗ್ಗೆ ಇದು ನಾವೆಲ್ಲ ಕೂಡ ಎಕ್ಸಿಟ್ ಪೋಲನ್ನು ನೋಡಿದಾಗ ಅದು 3ನೇ ಸ್ಥಾನದಲ್ಲಿತ್ತು, DMK ಬರ್ಬೋದಂತಿತ್ತು. ಇನ್ನೂ ಪೂರ್ಣ ಪ್ರಮಾಣದ ರಿಸಲ್ಟ್ ಬರಬೇಕು. ಸೊ ಖಂಡಿತವಾಗಿ ಕೂಡ ಇದೊಂದು ಆಶ್ಚರ್ಯಕರವಾದಂಥ ಫಲಿತಾಂಶ. ಬಹುಶಃ ಅಲ್ಲಿ AIDMK ಮತ್ತು ವಿಜಯರವರ ಹೊಂದಾಣಿಕೆ ಆಗ್ಬೋದು ಅಂತೇಳಿ ನಾನು ಭಾವಿಸಿದ್ದೆ. ಇದು ವಿಧಾನಸಭಾ ಚುನಾವಣೆಗೂ ಮತ್ತು ಲೋಕಸಭೆಗೂ ಅಜಗಜಾಂತರ ವ್ಯತ್ಯಾಸ ಇರ್ತದೆ. ಎಲ್ಲಿ ಕೆಲವು ಕಡೆ ವಿಧಾನಸಭೆಯಲ್ಲಿ ಗೆದ್ದಿರೋ ಕಡೆ ಲೋಕಸಭೆಗಳಿಗೆ ಸೀಟ್ ಬಂದಿದೆ. ಇದೇನು ಲೋಕಸಭೆ ಚುನಾವಣೆಗೆ ದಿಕ್ಸೂಚಿ ಅಂತಲ್ಲ, ಮುಂದಿನ ಲೋಕಸಭೆಯಲ್ಲಿ ಈಗಿರೋದಕ್ಕಿಂತ ಹೆಚ್ಚಿನ ಸ್ಥಾನಗಳನ್ನು ನಾವು ಎಕ್ಸಿಟ್ ಪಾಲ್ ಕಳೆದ 2 ತಿಂಗಳಲ್ಲಿ ನೋಡಿದ್ವಿ. ಈಗ ಚುನಾವಣೆ ನಡೆದ್ರೆ NDA 350ಕ್ಕೂ ಹೆಚ್ಚು ಲೋಕಸಭಾ ಸ್ಥಾನಗಳನ್ನು ಗೆಲ್ತದೆ ಅಂತೇಳಿ. ಅದರಲ್ಲೂ ಕೂಡ ಮಹಿಳಾ ಮೀಸಲಾತಿಗೆ ವಿರೋಧ ಮಾಡಿರ್ತಕ್ಕಂಥ ಕಾಂಗ್ರೆಸ್ ನೇತೃತ್ವದ ಪಕ್ಷಗಳನ್ನು ಮುಂದಿನ ಚುನಾವಣೆಯಲ್ಲಿ ಹೀನಾಯವಾಗಿ ಜನ ಸೋಲಿಸ್ತಾರೆ. ಯಲಹಂಕ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ವಿಶ್ವನಾಥ್ ಅಣ್ಣವರ ಆಶೀರ್ವಾದದೊಂದಿಗೆ ಆಚರಣೆ ಮಾಡ್ತಾ ಇದ್ದೀನಿ. ಪ್ರತಿ ವರ್ಷದಂತೆ ಈ ಸಲ ಕೂಡ ಬೆಳಗ್ಗೆ ಎದ್ದ ತಕ್ಷಣ ದೇವಸ್ಥಾನಕ್ಕೆ ಹೋಗಿ ಮನೇಲಿ ಪೂಜೆ ಮಾಡಿ ನಮ್ಮ ತಾಯಿಯವರ ಆಶೀರ್ವಾದ ತಗೊಂಡು ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಹೋಗಿ ಸಿಂಗನಾಯಕನಹಳ್ಳಿಯ ಶಾಸಕರ ಮನೆಗೆ ಹೋಗಿ ಶಾಸಕರ ಆಶೀರ್ವಾದ ತೊಗೊಂಡು ಬಂದೆ. ನಮ್ಮ ಒಂದು ಅದೃಷ್ಟ ಏನು ಅಂದರೆ ಇಂಥ ಶಾಸಕರ ಜೊತೆ ಗುರುತಿಸ್ಕೊಂಡಿರೋದೇ ನಮ್ಮ ಒಂದು ಸುದೈವ. ಖಂಡಿತವಾಗ್ಲೂ ನಮ್ಮ ಸ್ಟ್ರೆಂತು, ನಮ್ಮ ಶಕ್ತಿ, ನಮ್ಗೆ ಏನೇ ಒಂದು ಸ್ಥಾನಮಾನ ಗೌರವ ಸಿಗ್ತಾ ಇದೆ, ಇಷ್ಟು ಜನ ಪ್ರೀತಿ ತೋರಿಸ್ತಾ ಇದ್ದಾರೆ ಅಂದರೆ ಅದಕ್ಕೆ ನಮ್ಮ ಮೂಲ ಕಾರಣ ನಮ್ಮ ಶಾಸಕರಾದ SR ವಿಶ್ವನಾಥ್ ಅವರು. ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು ನೀವು. ಇವತ್ತು ತಮ್ಮ ಹುಟ್ಟುಹಬ್ಬದ ದಿನ ಪಂಚರಾಜ್ಯ ಎಲೆಕ್ಷನ್ನಲ್ಲಿ ಚುನಾವಣಾ ರಿಸಲ್ಟ್ ಬರ್ತಾ ಇದೆ. ಬಂಗಾಳ, ಪುದುಚೇರಿ, ಅಸ್ಸಾಂ, ಬಹುಶಃ ತಮಿಳುನಾಡಲ್ಲೂ ಕೂಡ ಪಕ್ಷ ಅಧಿಕಾರಕ್ಕೆ ಬರೋ ಸಾಧ್ಯತೆ ಇದೆ ಸರ್. ಒಬ್ಬ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಾಗಿ ತಮ್ಗೆ ಎಷ್ಟು ಖುಷಿ ಅನ್ಸುತ್ತೆ ಸರ್? ಭಾಳ ಸಂತಸದ ವಿಷಯ. ಕಾಯ್ತಾ ಇದ್ದೀವಿ ಯಾವಾಗ ಒಂದು ಆಬ್ಸಲ್ಯೂಟ್ ಮೆಜಾರಿಟಿ ಬರುತ್ತೆ ಅಂತ ತೋರಿಸ್ತಾ ಇರೋದು. ವೆಸ್ಟ್ ಬೆಂಗಾಲದ ಕಡೆ ನಮಗೆಲ್ಲರಿಗೂ ಒಂದು ಕಾನ್ಸಂಟ್ರೇಷನ್ ಇದೆ, ಏನಾಗ್ಬೋದು ಅಂತ. ಸೊ ಬಹುಶಃ ಒಂದು 12-12 ವರ್ಷದಲ್ಲಿ ಕ್ಲಿಯರ್ ಆಗಿ ಒಂದು ಚಿತ್ರಣ ಸಿಗ್ತದೆ. ಸೊ ಎಲ್ಲ ಸಂಭ್ರಮಾಚರಣೆ ಸಿದ್ಧತೆ ಮಾಡ್ಕೊಳ್ತಾ ಇದ್ದೀವಿ. ಡಬಲ್ ಸಂಭ್ರಮ ಸರ್. ಖಂಡಿತವಾಗ್ಲೂ ನಮಗೆ ಹುಟ್ಟುಹಬ್ಬಕ್ಕಿಂತ ಪಕ್ಷದೊಂದು ಗೆಲುವೇನಿದೆಯಲ್ಲ ಭಾಳ ಖುಷಿ ಕೊಡುವಂಥ ವಿಷಯ. ಯಾಕಂದ್ರೆ ಶಾಸಕರ ಪ್ರಮಾಪ್ತ ಬಳಗದಲ್ಲಿ ಗುರುತಿಸ್ಕೊಂಡಿದ್ರೆ ಎಲ್ಲೂ ಕೂಡ ಶಾಸಕರ ಕೆಲಸ ಅಂತಂದ್ರಾಗ ಫುಲ್ ಆಕ್ಟಿವ್ ಆಗಿ ಮಾಡ್ತೀರಿ ಸರ್. ಇದ್ರ ಬಗ್ಗೆ ಏನು ಹೇಳ್ತೀರಿ? ಏನೇ ಆಗಲಿ ನಮಗೆ ಕೊಟ್ಟಂಥ ಒಂದು ಜವಾಬ್ದಾರಿ ಅತ್ಯಂತ ನಿಷ್ಠೆಯಿಂದ ನಾವು ನಿರ್ವಹಿಸಬೇಕು ಅಂತಕ್ಕಂಥ ಮನೋಭಾವ ನಂದಷ್ಟೇ. ಸೊ ಶಾಸಕರು ಯುವ ಮೋರ್ಚಾ ಅಧ್ಯಕ್ಷನ ಮಾಡಿದ್ರು, ನಮ್ಮದೇ ಆದ ಒಂದು ಸಣ್ಣ ಪುಟ್ಟ ಕೆಲಸ ಮಾಡಿ ಒಂದು ಚಾಪ್ ಮೂಡಿಸಿದ್ವಿ. ಆಮೇಲೆ ಜಿಲ್ಲೆ ಕಳಿಸ್ಕೊಟ್ರು. ಅದಾದಮೇಲೆ ಒಂದು ಬ್ರಾಹ್ಮಣ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಡೈರೆಕ್ಟಾಗಿ ನಾಮಿನೇಟ್ ಮಾಡಿದ್ರು ಸರ್ಕಾರದಲ್ಲಿ. ಸೊ ಸುಮಾರು ಒಂದು 2,000 ಚಿಲ್ಲರೆ ಮನೆಗಳು ಕೊಟ್ಟರು ಬ್ರಾಹ್ಮಣರಿಗೆ MLA ಅವರು. ಒಂದು ಅವ್ರ ಮುಖಾಂತರ ಅವ್ರ ಆಶೀರ್ವಾದದಿಂದ ಬೆಳೀತಾ ಇರ್ತಕ್ಕಂಥದ್ದು. ತಮ್ಗೆ ಒಳ್ಳೆಯದಾಗಲಿ ಸರ್. ಥ್ಯಾಂಕ್ ಯು ಸರ್.